ಮಾತೆರಾತ್ ಟೈಮ್ ಇಜ್ಜಿ ವೇದಿಕೆಡು ಪುನಃ ಮಾತಗಣ್ಯರ್ಲ ಸೇರ್ದಿನ ಆತ್ಮೀಯರ್ಲ ಪ್ರತಿ ಮಾತೆರ್ಲ ಬರ್ತದೆ ಸೌಹಾರ್ದ 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 ಅಂದೇ ಪನ್ಪೇರು ಸೌಹಾರ್ದ ಪಂಡದಾದ ಸೌಹಾರ್ದತೆಯ ಬಗ್ಗೆ ಮಾಡಿದಂತಹ ಒಂದೇ ಒಂದು ನಿಮಿಷದ ಆ ಒಂದು ಭಾಷಣ ಇಡೀ ರಾಜ್ಯ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಆ ಒಂದು ನಿಮಿಷದಲ್ಲಿ ಅಷ್ಟೊಂದು ತುರಾತುರಿಯಿಂದ ಆ ಒಂದು ವ್ಯಕ್ತಿ ಮಾಡಿದಂತಹ ಭಾಷಣ ಏನು, ಅದರ ಒಳಮರ್ಮ ಏನು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕ್ಷಮಿಸಿ, ನಮ್ಮ ಯುವಕ ಮಂಡಳದ ಕಾರ್ಯದರ್ಶಿಯಾದಂತಹ ಯಶ್ರಾಜ್ ಬಜಾಲ್ ರವರನ್ನ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇವೆ. ಮಾತೆರಾತ್ ಟೈಮ್ ಇಜ್ಜಿ ವೇದಿಕೆಡು ಪುನಃ ಮಾತಗಣ್ಯರ್ಲ ಸೇರ್ದಿನ ಆತ್ಮೀಯರ್ಲ ಪ್ರತಿ ಮಾತೆರ್ಲ ಬರ್ತದೆ ಸೌಹಾರ್ದ 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 ಅಂದೇ ಪನ್ಪೇರು ಸೌಹಾರ್ದ ಪಂಡದಾದ ಸೌಹಾರ್ದ ಪಂಡ ಮುಸ್ಲಿಂ ಮೆರವಣಿಗೆ ಬಂದಾಗ ಹಿಂದುಲು ಸರ್ಬತ್ ಕೊರ್ಪಿನಾನ ಅತ್ತು ಹಿಂದುಲ್ನ ಮೆರವಣಿಗೆ ಬಂದಾಗ ಮುಸ್ಲಿಂ ದಕ್ಕಲು ಸರ್ಬತ್ ಕೊರ್ಪಿನಾನ ಅವು ಸೌಹಾರ್ದತದ ಒಂಜಿ ಭಾಗ. ಸೌಹಾರ್ದ ಪಂಡ ಒಂಜಿ ಸಮುದಾಯಗ ಅನ್ಯಾಯ ಅನಾಗ ಒಂಜಿ ಸಮುದಾಯಗ ಶೋಷಣೆ ಅನಾಗ ಆ ಸಮುದಾಯದ ಪರವಾದ ಉಂತುರನೇ ಸೌಹಾರ್ದ. ಅವು ವಾ ಸಮುದಾಯನ ಅವಾಡಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆಯ್ತು ಭೇದ ಭಾವ ಇಜ್ಜಿ ನಮ್ಮ ಇದೀತ ಇಂಜಿ ವೇದಿಕೆ ಎಲ್ಲಿಯಾದುಪ್ಪು ವೇದಿಕೆದ ಭಾರ ನಿಜವಾದಲ ಅವೊಂಜಿ ಅಳತೆ ಮನ್ಪೇರನೆ ಸಾಧ್ಯ ಇಜ್ಜಿ ಆತು ಒಂಜಿ ನಮ್ಮ ಸೌಹಾರ್ದತದ ವೇದಿಕೆ. ಈ ವೇದಿಕೆ ಖಾಲಿ ವೇದಿಕೆಗಾದ ಸೀಮಿತವಾದ ಬಲ್ಲಿ ವೇದಿಕೆ ಜತುಪೋಯ್ ಬಕ್ಕಡ ನಮ್ಮ ಸೌಹಾರ್ದತದ ಉಪ್ಪೊಡು ಈ ನೆಲ ಸೌಹಾರ್ದತದ ನೆಲ ಅವೇ ನನದುಂಬುಗಳ ನಮ್ಮ ಒರಿಪಾಡು ಪಣ್ಣಂತ ಹೆಂಗೆ ಪಾತ್ರ ಅವಕಾಶ ಮಂತ್ಕೋರ ನಿಕ್ಲೆ ಮಾತಾಡ್ಲದನ್ನು. ಇವಾಗ ನೀವು ನೋಡ್ಕೊಂಡು ಬಂದಂತಹ ಒಂದು ವಿಡಿಯೋ ಏನಿದೆ, ಬರೀ ಒಂದು ನಿಮಿಷದ ವಿಡಿಯೋ, ಆದರೆ ಹಲವು ಅರ್ಥಗಳನ್ನು ಕೊಡುವಂತಹ ಒಂದು ವಿಡಿಯೋ. ಮೊದಲು ಈ ಒಂದು ವಿಡಿಯೋ ಬಗ್ಗೆ ವಿವರಿಸೋದಕ್ಕಿಂತಲೂ ಮೊದಲು ಸೌಹಾರ್ದತೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಣ್ಣ ಮಟ್ಟದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಸೌಹಾರ್ದತೆ ಅಂದರೆ ಕೇವಲ ಒಟ್ಟಿಗೆ ಇರುವುದಲ್ಲ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಗೌರವಿಸಿ ಬದುಕುವುದು. ಹೂವಿನ ಹಾರದಲ್ಲಿ ಬೇರೆ ಬೇರೆ ಬಣ್ಣದ ಹೂಗಳಿದ್ರೂ ಕೂಡ ಅವು ಹೇಗೆ ಒಂದು ದಾರದಿಂದ ಪೋಣಿಸಲ್ಪಟ್ಟಿವೆಯೋ ಹಾಗೆ ವಿವಿಧ ಜಾತಿ ಧರ್ಮದ ಜನರು ಮಾನವೀಯತೆ ಎಂಬ ದಾರದಿಂದ ಒಂದಾಗುವುದೇ ಸೌಹಾರ್ದತೆ. ಇಂದಿನ ಸೌಹಾರ್ದತೆ ಯಾವ ರೀತಿಯಲ್ಲಿ ನಮಗೆ ಅಗತ್ಯತೆ ಅನ್ನೋದನ್ನು ಗಮನಿಸ ಹೋದರೆ, ಇಂದಿನ ಧಾವಂತದ ಜಗತ್ತಿನಲ್ಲಿ ಮನುಷ್ಯ ತಾಂತ್ರಿಕವಾಗಿ ಬೆಳೆದಿದ್ದಾನೆ, ಆದರೆ ಮಾನಸಿಕವಾಗಿ ದೂರ ಆಗ್ತಾ ಇದ್ದಾನೆ. ಸಣ್ಣ ಸಣ್ಣ ಪುಟ್ಟ ಈ ಒಂದು ಕಾರಣಗಳಿಂದಾಗಿ ದ್ವೇಷ ಸಾಧಿಸುವ ಈ ಕಾಲದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಯ ಮೌಲ್ಯವನ್ನು ಸಾರುವ ಸೌಹಾರ್ದತೆ ನಮಗೆ ಔಷಧದಂತಿದೆ. ಇಲ್ಲಿ ಸೌಹಾರ್ದತೆಯಲ್ಲಿ ನಮ್ಮ ಪಾತ್ರ ಯಾವ ರೀತಿಯಲ್ಲಿ ಇರಬೇಕು? ಸೌಹಾರ್ದತೆ ಎಂಬುದು ದೊಡ್ಡ ಭಾಷಣಗಳಿಂದ ಬರುವುದಿಲ್ಲ, ಅದು ನಮ್ಮ ಮನೆಯಿಂದ ನಮ್ಮ ಆಲೋಚನೆಯಿಂದ ಆರಂಭ ಆಗಬೇಕು. ಪಕ್ಕದ ಮನೆಯವರು ಯಾವುದೇ ಧರ್ಮದವರಾಗಿರಲಿ ಅವರ ಕಷ್ಟಕ್ಕೆ ಸ್ಪಂದಿಸುವುದು, ಅವರ ಹಬ್ಬಗಳಲ್ಲಿ ಭಾಗಿಯಾಗುವುದು ಸೌಹಾರ್ದತೆಯ ಮೊದಲ ಹೆಜ್ಜೆ. ಸೌಹಾರ್ದತೆ ಅಂದರೆ ಏನು ಅನ್ನೋದನ್ನು ಸಣ್ಣ ಮಟ್ಟದಲ್ಲಿ ನೀವು ನೋಡಿಕೊಂಡ್ರಿ ಅಂತ ಅನಿಸುತ್ತೆ. ಇನ್ನು ಏನಿದು ಒಂದು ನಿಮಿಷದ ಭಾಷಣ, ಎಲ್ಲಿ ನಡೆದಂತಹ ಭಾಷಣ ಅಂತ ಗಮನಿಸ್ತಾ ಹೋದರೆ, ಬಜಾಲ್ ಪಕ್ಕರಡ್ಕದಲ್ಲಿ ಜರುಗಿದ ಸೌಹಾರ್ದ ಇಫ್ತಾರ್ ಕೂಟದಲ್ಲಿ ಸೌಹಾರ್ದತೆಯ ಬಗ್ಗೆ ಪಕ್ಕರಡ್ಕ ಯುವಕ ಮಂಡಲದ ಕಾರ್ಯದರ್ಶಿ ಯುವ ನಾಯಕ ಯಶ್ರಾಜ್ ಬಜಾಲ್ ಆಡಿದ ಒಂದು ನಿಮಿಷದ ಭಾಷಣ ನೆರೆದಿದ್ದ ಎಲ್ಲರನ್ನ ಮಂತ್ರಮುಗ್ಧರನ್ನಾಗಿಸಿತು. ನೋಡಿ, ನೀವು ಅಂದರೆ ನೀವುಗಳು ಯುವಕರು ಕೇಳಬೇಕಾದಂತಹ ಒಂದು ಭಾಷಣ ಖಂಡಿತವಾಗಿಯೂ. ಇದು ನಿನ್ನೆ ದಿವಸ ಏನು ಮುಸಲ್ಮಾನ್ ಬಾಂಧವರು ಉಪವಾಸವನ್ನು ಹಿಡಿತಾರೆ, ಬಜಾಲ್ ಯುವಕ ಮಂಡಲದ ಆಶ್ರಯದಲ್ಲಿ ನಡೆದಿದ್ದಂತಹ ಒಂದು ಇಫ್ತಾರ್ ಕೂಟ, ಅಂದರೆ ಉಪವಾಸ ಯಾರೆಲ್ಲ ಹಿಡಿತಾರೆ ಅವರಿಗೋಸ್ಕರ ಮಾಡಿದಂತಹ ಒಂದು ಸೌಹಾರ್ದಯುತವಾದಂತಹ ಇಫ್ತಾರ್ ಕೂಟ. ಆ ಒಂದು ಇಫ್ತಾರ್ ಕೂಟದಲ್ಲಿ ಯಶರಾಜ್ ಮಾತಾಡಿದಂತಹ ಆ ಒಂದು ವಿಡಿಯೋ ತುಣುಕು ಇವತ್ತು ಸದ್ಯ ಸಾಮಾಜಿಕ ಜಾಲತಾಣವನ್ನು ಒಂದು ರೀತಿಯಲ್ಲಿ ಹುಚ್ಚೆಬ್ಬಿಸಿರುವಂಥದ್ದು. ನೋಡಿ, ನಮ್ಮ ಕರಾವಳಿಯಲ್ಲಿ ನಾವು ಗಮನಿಸಬಹುದು, ಹರೀಶ್ ಪೂಂಜಾ ಅಥವಾ ಯಶ್ವಾಲ್ ಸುವರ್ಣ ಅಥವಾ ಇನ್ಯಾರೋ ಒಂದು ರೀತಿಯಲ್ಲಿ ಧರ್ಮಾಂಧರು ಮಾತಾಡುವಂತಹ ಕೆಲವೊಂದು ವೇದಿಕೆಗಳನ್ನು ಬಳಸ್ಕೊಳ್ಳುವಂತಹ ರೀತಿ. ನಾವ್ಯಾಕ್ರಿ ಸೌಹಾರ್ದತೆ ಮಾಡಬೇಕು? ಅವರನ್ನು ಸೌಹಾರ್ದತೆಯಿಂದ ನಾವು ಸೇರಿಸ್ಕೊಂಡು ನಮಗೇನು ಪ್ರಯೋಜನ ಇದೆ? ಬರೀ ಹಿಂದೂಗಳು ಸಾಕು, ಹಿಂದುತ್ವ ಸಾಕು, ಅದು ಮಾತ್ರ ಬಿಟ್ಟು ನಾವ್ಯಾಕೆ ಅವರನ್ನು ಎನ್ಕರೇಜ್ ಮಾಡಬೇಕು, ಅಥವಾ ಅವರ ವ್ಯಾಪಾರವನ್ನು ಯಾಕೆ ನಾವು ಪ್ರೋತ್ಸಾಹ ಮಾಡಬೇಕು? ಅವ್ರ ಜೊತೆಗೆ ಯಾಕೆ ನಾವು ಒಡನಾಟವನ್ನು ಇಟ್ಕೊಳ್ಬೇಕು? ಸೌಹಾರ್ದತೆ ಅವ್ರ ಜೊತೆ ಯಾಕೆ ಇಟ್ಕೊಳ್ಬೇಕು? ಇದು ನಾವು ಮಾಡ್ತಾ ಇರುವಂಥ ತಪ್ಪು. ಬರೀ ನಾವುಗಳು ಅಂದರೆ ನಾವು ಹಿಂದೂಗಳು ಮಾತ್ರ ಒಗ್ಗಟ್ಟಾಗಿ ನಿಂತು ನಾವುಗಳೇ ವ್ಯಾಪಾರ ಮಾಡ್ಕೊಳ್ಳೋಣ. ನಾವು ನೋಡಿ, ಒಂದು ವಿಚಾರ ಹೇಳ್ತೇನೆ, ಈ ನಾಯಕರೆಲ್ಲರೂ ಯಾವತ್ತಿಗೂ ಕೂಡ ಬರೀ ಹಿಂದೂಗಳ ಜೊತೆಗೆ ವ್ಯವಹಾರ ಮಾಡೋದಿಲ್ಲ. ಯಶ್ಪಾಲ್ ಸುವರ್ಣ ಇರ್ಬೋದು, ಅಥವಾ ಹರೀಶ್ ಪೂಂಜಾ ಇರ್ಬೋದು, ಅಥವಾ ಭರತ್ ಶೆಟ್ಟಿ ಇರ್ಬೋದು, ಅಥವಾ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಅರುಣ್ ಕುಮಾರ್ ಪುತ್ತಿಲ ಇರ್ಬೋದು, ಇನ್ನು ಯಾವನೇ ಮಹಾದೊಡ್ಡ ನಾಯಕನೇ ಇರ್ಬೋದು,
ಅವರ ವ್ಯಾಪಾರ ವಹಿವಾಟುಗಳು ಎಲ್ಲ ಅಸಾಬ್ರ ಜೊತೆಗೂ ಇದೆ, ಎಲ್ಲ ಕ್ರಿಶ್ಚಿಯನ್ನರ ಜೊತೆಗಿದೆ. ಇನ್ಯಾವ ಧರ್ಮ ಇದ್ರೂ ಕೂಡ ಎಲ್ಲಿ ದುಡ್ಡಿದೆಯೋ ಅಲ್ಲೆಲ್ಲ ಇವರ ವ್ಯಾಪಾರ ವ್ಯವಹಾರಗಳು ನಡೆಯುತ್ತೆ. ಆದರೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡುವಂಥ ಸಂದರ್ಭದಲ್ಲಿ ಅವರ ನಾಲಿಗೆಗೆ ಲಂಗು ಲಗಾಮ್ ಅನ್ನೋದೇ ಇರೋದಿಲ್ಲ. ಇದೇ ಇವತ್ತು ನಮ್ಮ ಕರಾವಳಿ ಇತಂತ ವಿನಾಶಕಾರಿಯಾಗಿ ಸಾಗ್ತಾ ಇರೋದಕ್ಕೆ ಇವರ ಈ ಒಂದು ಭಾಷಣಗಳ ಕಾರಣ. ಇಂತಹ ಒಂದು ಭಾಷಣಗಳನ್ನು ತಡೆ ಹಿಡಿಬೇಕು ಅಂತೇಳಿ ದ್ವೇಷ ಭಾಷಣಕ್ಕೆ ಏನು ವಿಧೇಯಕವನ್ನು ಮಂಡಿಸಿದರೆ ರಾಜ್ಯಪಾಲರು ಸಹಿ ಹಾಕ್ತಾ ಇಲ್ವಂತೆ. ಅಂದರೆ BJPಗರಿಗೆ ವೋಟ್ ಬೇಕು ಅಂದರೆ ಇಲ್ಲಿ ಭಾಷಣ ಮಾಡಲೇಬೇಕು. ನಾವು ಇವಾಗ ಎಲೆಕ್ಷನ್ಗೆ ಹತ್ತಿರ ಬರ್ತಾ ಇದ್ದೇವೆ. ಇನ್ನು ನೀವು ಬರೆದಿಟ್ಕೊಳ್ಳಿ, ವೇದಿಕೆಗಳಲ್ಲಿ ಇನ್ನು ದ್ವೇಷ ಭಾಷಣಗಳು ಹೆಚ್ಚಾಗ್ತಾ ಹೋಗ್ತವೆ. ದ್ವೇಷ ಭಾಷಣ ವಿಧೇಯಕ ಅಂತೂ ಅಲ್ಲಿ ಮಂಡನೆ ಆಗಿಲ್ಲ, ಅಲ್ಲಿ ಸಹಿ ಹಾಕಿ ಬಂದಿಲ್ಲ. ಆದರೆ ಎಲೆಕ್ಷನ್ ಕಳೀಲಿ ಅಂತೇಳಿ ಕಾಯ್ತಾ ಇರ್ಬೋದು ಮೇ ಬಿ ರಾಜ್ಯಪಾಲರು. ಅಂದರೆ ಹೈಕಮಾಂಡ್ನಿಂದ ಬಂದಿರ್ಬೋದು, ನೀವು ಇವಾಗ ಸೈನ್ ಹಾಕಬೇಡಿ, ನಮ್ಮ ನಾಯಕರೆಲ್ಲರೂ ಒಳಗಡೆ ಜೈಲಿಗೆ ಹೋಗಿಬಿಡ್ತಾರೆ, 10 ವರ್ಷ ಜೈಲು ದಂಡ ಇದೆ, ಎಲ್ಲನ ಕಟ್ಟಿ ನಮ್ಮ ಅಮೌಂಟು ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಬಜೆಟ್ ಇಲ್ಲಿ ಏನೋ ಒಂದು ರೀತಿಯಲ್ಲಿ ನೀರಿನಲ್ಲಿ ಮಾಡಿದಂಥ ಹೋಮ ಥರ ಆಗುತ್ತೆ, ನೀವು ಸಹಿ ಹಾಕಬೇಡಿ, ಎಲೆಕ್ಷನ್ ಕಳೀಲಿ ಆಮೇಲೆ ನೋಡುವ ಅಂತ ಹೇಳಿರ್ಬೋದು. ಅದಕ್ಕೆ ಸಹಿ ಹಾಕ್ತಾ ಇಲ್ಲ ರಾಜ್ಯಪಾಲರು. ಇದನ್ನೇ ಒಂದು ರೀತಿಯಲ್ಲಿ ಗಾಳವಾಗಿ ಬಳಸ್ತಾ ಇರುವಂತಹ ನಾಯಕರುಗಳು ಬೇಕಾಬಿಟ್ಟಿಯಾಗಿ ಭಾಷಣ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಕೂಡ ಬಲವಂತದ ಕ್ರಮ ಬೇಡ ಅನ್ನುವಂತಹ ಒಂದು ಹೊಸ ಸೆಕ್ಷನ್ ಕೂಡ ಬಂದಿದೆ. ಒಂದು ರೀತಿಯಲ್ಲಿ ತೀರ್ಪು ಕೊಡುವಂಥದ್ದು, ಅವರ ಮೇಲೆ ಬಲವಂತದ ಕ್ರಮ ಬೇಡ, ಇವರ ಮೇಲೆ ಬಲವಂತದ ಕ್ರಮ ಬೇಡ, ನ್ಯಾಯಾಂಗ ವ್ಯವಸ್ಥೆಯನ್ನು ಇಲ್ಲಿ ಪ್ರಶ್ನೆ ಮಾಡುವಂಥದ್ದಲ್ಲ. ಆದರೆ ಇಲ್ಲಿ ಅನ್ಯಾಯ ಒಂದು ಸಮುದಾಯವನ್ನು ನೋಡಿ ಅವರು ಎಷ್ಟು ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ಇಲ್ಲಿ ಬರೀ ಸೌಹಾರ್ದತೆ ಅಂತ ಹೇಳಿದರೆ ಇಫ್ತಾರು ಕೂಟವನ್ನು ಮಾಡಿಕೊಡುವುದು, ಅಥವಾ ಹಿಂದೂಗಳ ಒಂದು ರೀತಿಯಲ್ಲಿ ರ್ಯಾಲಿ ಬರುವಂಥ ಸಂದರ್ಭದಲ್ಲಿ ಶರಬತ್ತು ಸಿಹಿ ತಿಂಡಿಗಳನ್ನು ಕೊಡುವುದು, ಅಥವಾ ಏನು ಮೀಲಾದ್ ರ್ಯಾಲಿಗಳು ಬರುವಂಥ ಸಂದರ್ಭದಲ್ಲಿ ಹಿಂದೂಗಳು ಅವರನ್ನು ನೀರು ಕೊಟ್ಟು ಅಥವಾ ಶರಬತ್ತು ಕೊಟ್ಟು ಅಥವಾ ತಿಂಡಿ ತಿನಿಸುಗಳನ್ನು ಕೊಟ್ಟು ಅದನ್ನು ಸೌಹಾರ್ದತೆ ಅಂತ ನಾವು ಕರೆಯೋದಿಲ್ಲ. ಇನ್ನೊಂದು ಧರ್ಮ ಒಂದು ರೀತಿಯಲ್ಲಿ ಅನ್ಯಾಯವನ್ನು ಎದುರಿಸ್ತಾ ಇದೆ, ಇನ್ನೊಂದು ಧರ್ಮ ಶೋಷಣೀಯವಾಗಿ ಸಾಗ್ತಾ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಆ ಒಂದು ಧರ್ಮದ ಜೊತೆಗೆ ನಿಂತು ಅವರ ಬೆನ್ನೆಲುಬಾಗಿ ನಿಲ್ಲುವುದೇ ನಿಜವಾದ ಸೌಹಾರ್ದತೆ. 1 ನಿಮಿಷದ ಆ ಒಂದು ಭಾಷಣ ನಿಜಕ್ಕೂ ಮನ ಕಲಕುವ ಹಾಗಿತ್ತು. ಈ ಒಂದು ಏನು ಕಠೋರ ಹೃದಯಗಳನ್ನು ಬಡಿದೆಬ್ಬಿಸುವ ಹಾಗಿತ್ತು. ಒಂದು ರೀತಿಯಲ್ಲಿ ಕಬ್ಬಿಣವನ್ನು ಬಿಸಿ ಮಾಡಿದರೆ ಮಾತ್ರ ಅದು ದ್ರವ್ಯದ ರೀತಿ ಆಗುವಂಥದ್ದು. ಆದರೆ ಈ ಒಂದು ಭಾಷಣವನ್ನು ಕೇಳಿದರೆ ಯಶ್ಪಾಲ್ ಸುವರ್ಣನೂ ಕರಗ್ಬೋದು, ಅಥವಾ ಭರತ್ ಶೆಟ್ಟಿನೂ ಕರಗ್ಬೋದು, ಇಲ್ಲಿ ಹರೀಶ್ ಪೂಂಜಾನೂ ಕರಗ್ಬೋದು, ಇಲ್ಲಿ ಪುತ್ತೂರಿಗೆ ಬರುವುದಾದರೆ ಪುತ್ತಿಲನೂ ಕರಗ್ಬೋದು. ಭಾಷಣವನ್ನು ಕೇಳಬೇಕು. ಭಾಷಣವನ್ನು ಕೇಳಬೇಕು ಅಂತಂದರೆ ಈ ಒಂದು ವಿಡಿಯೋವನ್ನು ನೀವು ಅವರೆಲ್ಲರಿಗೂ ಕಳಿಸ್ಕೊಡಿ, ಕೇಳಲಿ, ಗೊತ್ತಾಗಲಿ ಸೌಹಾರ್ದತೆ ಅಂದರೆ ಏನು. ಹಿಂದೂ ಮುಸ್ಲಿಮರು ಕ್ರೈಸ್ತರು ಜೊತೆಯಾಗಿದ್ದರೆ ಯಾವ ರೀತಿಯಲ್ಲಿ ಭಾರತವನ್ನು ಕಟ್ಟಬಹುದು ನೋಡಿ. ನಾನು ನಮ್ಮವರು ಅಂತ ಹೇಳಿ ಇಲ್ಲಿ ಸಾಧನೆ ಮಾಡೋದಕ್ಕೆ ಏನೂ ಇಲ್ಲ. ಯಾವುದನ್ನು ಸಾಧನೆ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ, ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ನಾವೆಲ್ಲರೂ ಭಾರತೀಯರು ಅಂತ ಇಲ್ಲಿ ಒಂದಾಗಿ ಸಾಗಿದರೆ ಯಾವ ಚೈನಾಗೂ, ಯಾವ ಅಮೇರಿಕಾಗೂ, ಯಾವ ಇಸ್ರೇಲ್ಗೂ, ಯಾವ ಇರಾನ್ಗೂ, ಯಾವ ಪಾಕಿಸ್ತಾನಕ್ಕೂ ನಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರು ಮೊದಲೇ ಮಾಡುವಂಥದ್ದು ನಮ್ಮ ನಡುವೆ ಇಲ್ಲಿ ಕಂದಕವನ್ನು ಸೃಷ್ಟಿ ಮಾಡ್ತಾರೆ. ಹಿಂದೂಗಳು ಬೇರೆ ಇರಲಿ, ಮುಸಲ್ಮಾನರು ಬೇರೆ ಇರಲಿ, ಕ್ರೈಸ್ತರು ಬೇರೆ ಇರಲಿ. ಆವಾಗ ಏನಾಗುತ್ತೆ, ಅಮೇರಿಕ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಕ್ರೈಸ್ತರು ಸುಮ್ಮನಾಗ್ಬಿಡ್ತಾರೆ, ನಮ್ಮ ಧರ್ಮದವರು ಬೇಡ, ಮಾತಾಡೋದೇ ಬೇಡ ಅಂತ. ಇನ್ನು ಪಾಕಿಸ್ತಾನ ಇರಾನ್ ದಾಳಿ ಮಾಡಿದರೆ ಮುಸಲ್ಮಾನರೊಂದು ಕಡೆಯಲ್ಲಿ ಅಯ್ಯೋ ಬೇಡ ನಮ್ಮ ಧರ್ಮ ಅಂತೇಳಿ ಸುಮ್ಮನಾಗಿಬಿಡುತ್ತೆ. ಇನ್ನು ಹಿಂದೂಗಳು ಅವರು ದಾಳಿ ಮಾಡುವಾಗ ಮುಸಲ್ಮಾನರು ದೂರ ನಿಂತರ ಅಂತೇಳಿ ಅಲ್ಲೇ ಒಳ ಜಗಳ ಆರಂಭ ಆಗುತ್ತೆ. ಇದೇ ಆ ಒಂದು ದೇಶದ ಅವನತಿಗೆ ಕೂಡ ಕಾರಣ ಆಗುತ್ತೆ. ಇವೆಲ್ಲವೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಅಂದರೆ ಮುಂದೊಂದು ದಿವಸ ಈ ಒಂದು ಅನುಭವಗಳು ನಮಗೆ ಬರಬೇಕು. ಸೊ ಆ ಒಂದು ಅನುಭವಗಳು ಬರುವುದಕ್ಕಿಂತಲೂ ಮೊದಲು ಸಹಬಾಳ್ವೆಯ ಪಾಠವನ್ನು, ಸೌಹಾರ್ದತೆಯ ಪಾಠವನ್ನು ನಾವು ನಮ್ಮ ಮಕ್ಕಳಿಗೆ, ನಮ್ಮ ಈ ಒಂದು ತಲೆತಲಾಂತರಕ್ಕೆ ಪಾಠ ಹೇಳಿಕೊಡುವುದಾದರೆ, ಶಿಕ್ಷಕರು ಇದನ್ನು ದಿನನಿತ್ಯ ಬೋಧಿಸಿಕೊಡುವುದಾದರೆ ಮುಂದಿನ ದಿವಸ ಇದು ಶಾಲೆಯಿಂದಲೇ ಆರಂಭ ಆಗಬೇಕಾದಂಥದ್ದು. ಇವಾಗ ನಾವು ಶಾಲೆಯನ್ನು ಗಮನಿಸಿದರೆ ಶಾಲೆಯಲ್ಲಿ ಕೂಡ ರಾಜಕೀಯ ಪಕ್ಷಗಳ ಬಗ್ಗೆ ಇರ್ಬೋದು, BJP ಮೂಲದಿಂದ ಬಂದವರಾಗಿರ್ಬೋದು, ಕಾಂಗ್ರೆಸ್ ಮೂಲದಿಂದ ಬಂದವರಾಗಿರ್ಬೋದು. ಸೊ ಆ ರೀತಿಯಲ್ಲಿ ವಿಂಗಡಣೆಗಳು ನಡೀತಾ ಇದೆ. ಮಕ್ಕಳನ್ನು ಕೂಡ ಹಿಂದುತ್ವದ ಹೆಸರಿನಲ್ಲಿ, ಅಥವಾ ಮುಸ್ಲಿಂ ಸಿದ್ಧಾಂತಗಳ ಹೆಸರಿನಲ್ಲಿ, ಅಥವಾ ಕ್ರೈಸ್ತ ಮಿಷನರಿಗಳ ಹೆಸರಿನಲ್ಲಿ ಡಿವೈಡ್ ಮಾಡಲಾಗ್ತಾ ಇದೆ. ನಮ್ಮ ಶಾಲಾ ವಠಾರದಲ್ಲಿ ಬೆಳೆಯಬೇಕಾದಂತಹ ಆ ಒಂದು ಬೆಸುಗೆಗಳು, ಸೌಹಾರ್ದತೆಗಳು ನಾಶ ಆಗಿ ಹೋಗ್ತಾ ಇದೆ. ಇವೆಲ್ಲದಕ್ಕೂ ಕಾರಣ ನಮ್ಮೊಳಗಿರುವಂತಹ ಈ ಒಂದು ರಾಜಕೀಯ, ಈ ಒಂದು ಕಠೋರವಾದಂತಹ ಈ ಒಂದು ರಾಜಕೀಯದಲ್ಲಿ ನಮ್ಮ ಈ ಒಂದು ಜನತೆ ಏನಿದೆ ಕೆಟ್ಟ ದಾರಿಯನ್ನು ಹಿಡಿತಾ ಇರುವಂಥದ್ದು. ಇದಕ್ಕೆಲ್ಲದಕ್ಕೂ ಪರಿಹಾರ ನೆನೆ ದಿವಸ ಯಶ್ರಾಜ್ ಬಜಾಲ್ ಅವರು ಮಾಡಿದಂತಹ ಈ ಒಂದು ಕೆಲವೊಂದು ಭಾಷಣಗಳು, ಈ ಒಂದು ಭಾಷಣಗಳು ರಾಜ್ಯ ಮಾತ್ರ ಅಲ್ಲ ದೇಶ ಕಾಣಬೇಕು.
ನೋಡಿ, ನಾವು ಹಲವು ಸಿನಿಮಾಗಳನ್ನು ಗಮನಿಸ್ಬೋದು. ಒಂದು ಭಾಷೆಯಲ್ಲಿ ಹಿಟ್ಟಾದರೆ ಅದನ್ನು ಎಲ್ಲ ಭಾಷೆಗಳಿಗೆ ಭಾಷಾಂತರ ಮಾಡಿ ನಾವು ಶೇರ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಇಂತಹ ಭಾಷಣಗಳು ಕೂಡ ಹಿಂದಿ, ತಮಿಳು, ತೆಲುಗು ಎಲ್ಲ ಟೈಟಲ್ಗಳಲ್ಲಿ ಹೊರಗಡೆನೂ ಹೋಗಲಿ. ಆವಾಗ ಜನಸಾಮಾನ್ಯರಿಗೂ ಅರ್ಥ ಆಗುತ್ತೆ ಏನು ಸೌಹಾರ್ದತೆ, ಯಾಕೆ ಸೌಹಾರ್ದತೆ ಬೇಕು, ಈ ಸೌಹಾರ್ದತೆ ಅವಶ್ಯಕತೆ ಇಲ್ಲದವರು ಯಾರು ಇದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ, ಯಾರು ಇಲ್ಲಿ ವಿಂಗಡಣೆ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.